ಗೈಸ್ ಇದು ನಾವು ಇದ್ದಿದ್ ಮನೆ. ಬೇಜಾರಾಗಿ ಡೋರ್ ಲಾಕ್ ಹಾಕೊಂಡು ಫುಲ್ ಗೊಳೋ ಅಂತ ಇಡೀ ದಿವಸ ಹತ್ತಿದ್ದೆ. ಇದು ಕಿಚನ್ ನಮ್ದು. ಅವಾಗ ನಮ್ದೊಂದು ರೂಮ್ ಬೇರೆ ಇಲ್ಲಿ ಮೂಲೆಯಲ್ಲಿ ನಮ್ಮಪ್ಪ ಅದು ಹೊಡೆದೋಗೋ ರೇಂಜ್ ಹೊಡೆದಿದ್ರು. ಅವಾಗ ನೆಲದ ಮೇಲೆ ಮಲಗಿ ತಿಂತಿದ್ವಲ್ಲ, ಇಲ್ಲಿಂದಾನೆ ಸ್ಟಾರ್ಟ್ ಆಗಿದ್ದಿಲ್ಲ. ಅದನ್ನ ಹೊಡ್ಸ್ಕೋಬೇಕಾ? Okay, let's go. What is the fam? Hi, so welcome back to a new vlog, guys. ಮನೇಲಿ ಎಲ್ಲ ಬೆಳಗ್ಗೆ ಎದ್ದು ಹೋದವರು 4 ಗಂಟೆ ಆಯಿತು. ನಾನು ಒಂದು ಕೆಲಸ ಆಯಿತು ಮುಗಿಸ್ಕೊಂಬಂದೆ. ನಾನು ವ್ಲಾಗ್ ಮಾಡಿಲ್ಲ ಬೆಳಗಿಂದ. ಸೊ ಎಲ್ಲ ವಾಪಸ್ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕ ಹಬ್ಬ ಲೇಟ್ ಆಗ್ಬೋದು. ಅವರು ಒಂದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದಾರೆ. ಇವತ್ತಿನ ವ್ಲಾಗ್ ಪ್ಲ್ಯಾನ್ ಬೇರೆ ಇತ್ತು, ಬಟ್ ನಮ್ಮ ಅಕ್ಕದು ತುಂಬ ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ನಮ್ಮ ಅಕ್ಕ ಇಬ್ಬರು ಹೋಗಿ ಸ್ವಲ್ಪ ಲೇಟಾಗಿ ಬರ್ಬೋದು. 7-8 ಗಂಟೆಗೆ ಬರ್ಬೋದೇನೋ ಗೊತ್ತಿಲ್ಲ. ನಮ್ಮ ಅಪ್ಪ ರಾಣಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ನಮ್ಮ ಟುಮ್ ಹೋಗೋ ವಾಪಸ್ ಬರೋದು ಎಷ್ಟೊತ್ತು ಗೊತ್ತಿಲ್ಲ. ಬಟ್ ನಾನು ನನ್ನ ಕೆಲಸ ಮುಗಿಸಿ ವಾಪಸ್ ಬಂದಿದ್ದೀನಿ. ಈಗ ನಾನು ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ನೆಲದ ಮೇಲೆ ಮಲಗಿ ಈಗ ವಾಪಸ್ಸು ನೋಡಬೇಕು. ಅವ್ರು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬಟ್ ವ್ಲಾಗ್ ಸ್ಟಾರ್ಟ್ ಆಗಿದೆ. ಈಗ ಇವತ್ತಿನ ಪ್ಲ್ಯಾನ್ನ ಬೇರೆ ಏನಾದರೂ ಮಾಡಬೇಕು ಯೋಚನೆ ಮಾಡ್ತಾಯಿದ್ದೀನಿ. ಗೈಸ್ ನಾನು ಒಳ್ಳೆ ನಿದ್ದೆ ಹೊಡೆದು ಎದ್ದಿದ್ದೀನಿ. ಇವನು ಬಂದ ವಾಪಸ್ಸು. ನಮ್ಮ ಅಪ್ಪ 3 ದಿನಪ್ಪ, ನೀವು 3 ದಿನ ಅದೇ ಬಟ್ಟೆಲಿ ಇದ್ದೀರಲ್ಲಪ್ಪ. ಸ್ವೆಟರ್ ಕಣ, ಬೇರೆ ಬಟ್ಟೆ ಇದೆಯಲ್ಲ ನಿನ್ನೆ ಹಾಕೊಂಡಿದ್ರು. ನಮ್ಮ ಅಕ್ಕನೂ ಬಂದ್ಲು ವಾಪಸ್ಸು, ನಮ್ಮ ಅಮ್ಮನೂ ಬಂದರು. ಇವತ್ತೇನು ಮಾಡಬೇಕು ಅಂತಿದ್ದೀವಿ ಅಂದರೆ, ನಮ್ಮದೊಂದು ಮನೆ ಇದೆ ಆಯಿತಾ, ಶೀಟ್ ಮನೆ. ನಾವು ಇದ್ದಿದ್ದ ಮನೆ ಇದಕ್ಕಿಂತ 9-10 ಇದ್ದಿದ್ದ ಮನೆ ಅದು. ಸೊ ಅದೇ ನಮ್ಮ ತುಂಬ ಮೆಮೊರೀಸ್ ಇರೋ ಮನೆ ಒಂಥರ ಕೈಂಡ್ ಆಫ್. ಸೊ ಆ ಮನೆಗೆ ವಿಸಿಟ್ ಮಾಡೋಣ, ಆ ಮನೆ ನಿಮಗೆ ತೋರಿಸೋಣ. ಆ್ಯಂಡ್ ಅದಾದಮೇಲೆ ನಾವು ನಿನ್ನೆ ದುಡ್ದಿದ್ದ ದುಡ್ಡಲ್ಲಿ ನಮ್ಮ ಹತ್ರ ಇತ್ತಲ್ಲ, ಅದರಲ್ಲಿ ಏನಾದ್ರು ತೊಗೊಂಡು ಯಾರಿಗಾರು ಹೆಲ್ಪ್ ಮಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿಂದ. ಓಕೆನಾ? ಅರ್ಥ ಆಯ್ತಾ? ಫಸ್ಟ್ ಮನೆ ತರ ನಾವು ಶೀಟ್ ಮನೆ ಫಸ್ಟ್ ಮನೆ. ಜ್ವರ ಬಂದಿದ್ದೀವಿ ನೋಡು. ಏನೋ ಇಲ್ಲ, ಚೆನ್ನಾಗೇ ಇದೆ. ಹೌದಾ? ಕೋಲ್ಡ್ ಆಗಿ ಕಣ್ಣಲ್ಲೆಲ್ಲ ನೀರು ಬರ್ತದೆ. ಅದು ನಿದ್ದೆ. ಹಾಂ, ಜಾಸ್ತಿ ನಿದ್ದೆ ಮಾಡಿದ್ರೆ. ಓಕೆ ಗೈಸ್, ಸೊ ಫೈನಲಿ ಈಗ ಎಲ್ಲರೂ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಬಟ್ ಪ್ಲ್ಯಾನ್ ಏನು ಅಂದರೆ, ನಮ್ಮ ಹತ್ರ ಇರೋದು ಒಂದೇ ಗಾಡಿ, ನಮ್ಮ ಅಕ್ಕ ಗಾಡಿ ಇದೆ. ಬಟ್ ಆ ಗಾಡಿ ಯೂಸ್ ಮಾಡೋಂಗಿಲ್ಲ ನಾವು. ಸೊ ಅದಕ್ಕೆ ಒಂದು ಗಾಡೀಲಿ ಇಬ್ಬರು ಮತ್ತು ಇನ್ನೊಂದು ಆಟೋ ಮಾಡಿಕೊಂಡು ನಾವು ಹೋಗಬೇಕು. ಓಕೆನಾ? ಹೋಗೋಣ ಗೈಸ್. ನಾನು ಬಂದು ಮಲಗಿದ್ದೆ, ಆದರೂ ನಂಗೆ ಫುಲ್ ತಲೆನೋವು, ಕೋಲ್ಡು, ಚಳಿ, ನೆಕ್ಸ್ಟ್ ಲೆವೆಲ್ ಹುಷಾರಿಲ್ಲದ ಥರ ಆಗೋಯ್ತು ಸಡನ್ನಾಗಿ. ನೆಲದ ಮೇಲೆ ಮಲಗಿದ್ವಲ್ಲ, ಆ ಚಾಪೆ ಇದ್ರೂ ನೆನ್ನೆ ಸಕ್ಕ ಚಳಿತು ಬೆಂಗಳೂರಲ್ಲಿ. ಆಲ್ಮೋಸ್ಟ್ 16 ಡಿಗ್ರಿ ಹತ್ರ ಹೋಗಿತ್ತು. ಆ್ಯಂಡ್ ಅದು ಟೈಲ್ ತುಂಬ ತಣ್ಣಗೆ, ಒಳ್ಳೆ ಫ್ರಿಜ್ಜಲ್ಲಿ ಮಲಗ್ದಂಗೆ ಫೀಲಿಂಗು. ಎನಿವೇಸ್ ಬನ್ನಿ ಹೋಗೋಣ. ಈಗ ಆಟೋ ಬುಕ್ ಮಾಡೋಣ. ಆಟೋ ಬುಕ್ ಮಾಡಿ ಹೋಗೋದೆ. ಫೈನಲಿ ನಮ್ಮ ಅಕ್ಕ ಆಟೋ ಬುಕ್ ಮಾಡಿದ್ದಾಳೆ, ಇನ್ನೇನು ಆಟೋ ಬರುತ್ತೆ. ನಮ್ಮ ಅಪ್ಪ ಅಮ್ಮ ಹೊರಟರು ಅಲ್ಲಿಗೆ. ಬೆಡ್ಶೀಟ್ ಸರಿಯಾಗಿ ಸಾಥ್ ಕೊಡ್ತಾ ಇಲ್ಲ, ಕರೆಕ್ಟಾಗಿ ನಿದ್ದೆ ಆಗ್ತಾಯಿಲ್ಲ, ಎಲ್ಲ ಪಟ ಅಂತ ಎದ್ಬಿಡ್ಬೇಕು ಅವಾಗ. ಆ ಥರ ಎಲ್ಲ ಆಗ್ತಿದೆ. ಸಡನ್ನಾಗಿ ಫ್ಯಾನ್ ಆಫ್ ಮಾಡೋದು, ಒಬ್ರಿಗೆ ಆನ್ ಹಾಕ್ಬೇಕು, ಒಬ್ರು ಫ್ಯಾನ್ ಆಫ್ ಮಾಡಬೇಕು, ಏನೋ ಕಷ್ಟಗಳು. ಅದರಿಂದ ಯಾರಿಗೂ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಅದು ಬಿಟ್ಟರೆ ತುಂಬ ಜಾಸ್ತಿ ಕೆಲಸಗಳೆಲ್ಲ ಮುಗಿಸಿ ವಾಪಸ್ ಬಂದಿರೋದ್ರಿಂದ ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಎಸ್ ಆಟೋ ಬಂದಿದೆ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಆಟೋ ನಾನು ಓಡಿಸ್ದೆ, ಇವಾಗ ಆಟೋ ಹತ್ತಿದ್ದೀನಿ ನೋಡಿ. ಕ್ರೇಜಿ ಅಲ್ಲ ಗೈಸ್? ಒಂದು 10-12 ವರ್ಷ ಆದಮೇಲೆ ಬರ್ತಿರೋದು. ಈ ಪಂಪಲ್ಲಿ ಅವಾಗ ನೀರು ಬರ್ತಿತ್ತು, ನಾವು ಈ ಮನೆಗೆ ಬಂದಾಗ ಬರ್ತಿತ್ತು. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ನಿಂತೋಯ್ತು ಈ ಪಂಪಲ್ಲಿ ನೀರು ಬರೋದು. ಇದು ಹಿಂಗೆ ಅನ್ನೋದು, ಹಿಂಗೆ ಅಂದ್ಬಿಟ್ಟು ನೀರು ತುಂಬ್ತೀವಿ. ಇವಾಗ ಬರಲ್ಲ, ಬಟ್ ನಾವು ಈ ಮನೆಗೆ ಬಂದಾಗ ಬರ್ತಿತ್ತು. ಮತ್ತು ಇಲ್ಲೆಲ್ಲ ಕ್ರಿಕೆಟ್ ಆಡ್ತಿದ್ವಿ ನಾವು. ಬಾಬು ಅಂಕಲ್ ಹಾಯ್. ಎಸ್ ನಮ್ಮ ಫ್ರೆಂಡು ಬಾಬು ಅಂಕಲ್ ಹಾಯ್. ಚೆನ್ನಾಗಿದ್ದೀರಾ? ಸೂಪರ್. ಅವಾಗಿಂದ ಇದ್ದೀವಿ ಅಂಕಲ್. ನಾನು ಎಷ್ಟಿದ್ದೆ ನೀವು ನನ್ನ ನೋಡಿದಾಗ? ಇದೇನೆ ಹಿಂಗೆ ಹೈಟ್ ಆಗ್ಬಿಟ್ಟಿದೆ ಫುಲ್ಲು. ಇದೆಲ್ಲ ಹೈಟೇ ಇರಲಿಲ್ಲ ಗೈಸ್. ಲಿಟ್ರಲಿ 15 ವರ್ಷ 10-12 ವರ್ಷ ಆದ್ಮೇಲೆ ಬರ್ತಿರೋದು ಅಂತ ನಾವಿಲ್ಲಿ. ಇಲ್ಲೊಬ್ಬ ನನ್ನ ಫ್ರೆಂಡು ಗೇಟಿಗೆ ಗುದ್ಕೊಂಡು ಬಿದ್ದೋಗ್ಬಿಟ್ಟಿದ್ದ ಒಂದ್ಸರಿ. ಕ್ರೇಜಿ ಮೆಮೊರೀಸ್. ಬನ್ನಿ ಈಗ ನಮ್ಮ ಮನೆಗೆ ಹೋಗಿ ತೋರಿಸ್ತೀವಿ ನಿಮಗೆ ನಮ್ಮ ಮನೆ ಹೆಂಗಿತ್ತು ಅಂತ. ನಾವು ಇದ್ದಿದ್ದ ಮನೆಯವರು ಈಗ ಯಾರೋ ಇದಾರಲ್ಲ, ಅವ್ರು ಇಲ್ಲ ಅಂತೆ. ಈ ಮೆಟ್ಲುಗಳು. ಹೌದಾ? ಹಳೇ ದಿನಗಳು ಎಲ್ಲ ಕೂತ್ಕೊಂಡು ಆಟ ಆಡ್ತಿದ್ವಿ ನಾವು ಇಲ್ಲೆಲ್ಲ. WWF ಆಡ್ತಿದ್ವಿ. ವಾವ್, ನಮ್ಮ ಮನೆ ಅದು ನಾವು ಇದ್ದಿದ್ದ ಮನೆ. ಯಾರೋ ಬಾಗ್ಲು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಬೇಸಿ. ಮನೆಯಲ್ಲಿರೋರು ನೋಡಿ, ಮನೆಯಲ್ಲಿರೋರೆಲ್ಲ ಹೋಗ್ಬಿಟ್ಟವ್ರೆ. ಇದೇ ನಮ್ಮ ಮನೆ.
ಇಲ್ಲಿಂದ ಇಲ್ಲಿಗೆ ಬರಕ್ ಜಂಪ್ ಹೊಡಿತಿದ್ದೆ ಹೊಡಿತಿದ್ವಿ, ಮೂರ್ ಜನ. ಒಂದ್ಸರಿ ನಾನು ಇಲ್ಲಿ ಸೋನು. ನೇತಾಡ್ಬಿಟ್ಟಿದ್ದೆ. ಅಲ್ಲ ಸೋನು ಅಂದ್ರೆ ಇಲ್ಲಿಂದ ಜಂಪ್ ನಾವು ಇಲ್ಲಿ ನೇತಾಡ್ಬಿಟ್ಟಿದ್ದೆ. ನಮ್ಮ ಅಕ್ಕ ಮತ್ತೆ ನನ್ನ ತಮ್ಮ ನನ್ನ ಇಳ್ದಿದ್ರು ಮೇಲೆ. ಈಗ ಜಂಪ್ ಹೊಡಿಬೇಕಾದ್ರೆ ಇಲ್ಲೇ ಮಾಡ್ಕೊಂಡು ಎಲ್ಲರೂ ಅಡಿಗೆ ಮಾಡ್ಕೊಂಡು ಸೆಕೆಂಡ್ ಟೈಮಲ್ಲಿ ಟ್ಯೂಷನ್ ಮಕ್ಳು ಇದೆಲ್ಲ ಕುತ್ಕೊಂಡವ್ರು. ಓ ಕ್ರೇಜಿ ಅಲ್ಲ. ಟ್ಯೂಷನ್ ಮಕ್ಕಳೆಲ್ಲ ನಮ್ಮ ಟ್ಯೂಷನ್ ಮಾಡ್ತಿದ್ರು ಇಲ್ಲಿ. ಮನೆ ಇಲ್ಲಾಂದ್ರೆ ಫುಲ್ ಟ್ಯೂಷನ್ ಮಕ್ಳು ಫುಲ್ಲು ನನಗೆ. ಗೈಸ್ ಈ ಮನೆಯವ್ರು ಹೋಗ್ಬಿಟ್ಟಿದ್ದಾರೆ, ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತೆ ಗೈಸ್ ಅವರು. ಇಲ್ಲಿ ನೇರಳೆ ಮರ ಇತ್ತು ಗೈಸ್, ಇಲ್ಲಿಂದ ಹೋಗ್ಬಿಟ್ಟು ನೇರಳೆ ಹಣ್ಣು ಕಿತ್ತಾ ಇದ್ವಿ ನಾವು. ಅಲ್ಲಿ ಹಿಂದೆ ಈಗೇನೋ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಅದೇ ನೇರಳೆ ಮರ ನೋಡಿ, ಅದು ಕಿತ್ತಾ ಇದ್ವಿ ಅಲ್ಲಿ ಜಂಪ್ ಹೊಡೆದು ಸ್ಟೇಜ್. ಕಣ್ಣೆ ಮುಚ್ಚಿ ಆಡ್ದಾಗ ಇಲ್ಲೋ ಫಲ್ ಜಾಸ್ತಿ ತುಂಬಾ ಆಟ ಆಡಿದೀವಿ. ಎಳ್ಕೊಂಬಂದು ಹೊಡಿತಾ ಇದ್ದ ನನಗೆ ಓದಿಲ್ಲ ಅಂತ, ಏನೋ ಹೋಮ್ವರ್ಕ್ ಏನೋ ಮಾಡಿಲ್ಲ ಅಂತೇಳಿ ಹೋಗಿ ನಾನು ಎಲ್ಲ ಹುಡ್ಕಿದ್ದೀನಿ. ನಾನು ನಮ್ಮ ಅಮ್ಮದೊಂದ್ಸರಿ ಡೈರಿ ಸೈನ್ ಹಾಕೊಂಡ್ಬಿಟ್ಟಿದ್ದೆ, ನಮ್ಮ ಅಮ್ಮ ಸೈನು. ಅದಕ್ಕೊಂದ್ಸರಿ ಕೊಟ್ಟಿದ್ರು, ಇಲ್ಲೇ ಹೊಡೆದಿದ್ದು, ಇಲ್ಲೇ ನಾಯಿ ಹೊಡೆದಂಗೆ ಹೊಡೆದಿದ್ರು ನನಗೆ. ಒಳಗೆ ಬರಬಾರ್ದು ಅಂತಂದಿದ್ದೆ, ಒಳಗೆ ಬರಬಾರ್ದು ಅಲ್ಲಿ ನಿಂತ್ಕೊಳ್ಬೇಕು ಅಂದಿದ್ದೆ. ಇಲ್ಲಿ ಕೆಳಗೆಲ್ಲ ನಮ್ಮ ಫ್ರೆಂಡ್ಸ್ ಇದ್ರು ಮುಂಚೆ, ಇವಾಗಿಲ್ಲ ಯಾರು ಇಲ್ಲಿ. ಇವ್ರ ಆಂಟಿ ಮಾತ್ರ ನಾವು ಇರೋ ಟೈಮಿಂದ ಇದ್ದಾರೆ. ಮತ್ತೆ ಟೈಲರ್ ಅಂಕಲ್ ಅವರು ಅಷ್ಟೇ. ಇಲ್ಲಿ ರಾಮನವಮಿ ಮಾಡ್ತಿದ್ರು. ರಾಮನವಮಿ ಮಾಡಿದಾಗ ಕಣ್ಣೆ ಮುಚ್ಚಾಡ್ದಾಗ ಒಳಗೆಲ್ಲ ಬಚ್ಚಿಟ್ಕೋತಿದ್ವಿ ನಾವು. ಯಾರು ಆಂಟಿ ಇರೋದ? ಅಂದ್ರೆ ನಾವ್ ಅದಕ್ಕಿಂತ ಮುಂಚೆ ಇದ್ದೀವಿ. 18-19 ಇಯರ್ಸ್ ಆಗಿರುತ್ತೆ. ಹೌದಾ? ನಾನು 7th ಬಂದಾಗ ಬಂದಿದ್ದು, ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ. 5th ಫಸ್ಟ್ ಸ್ಟ್ಯಾಂಡರ್ಡ್, ನಾವು ಬಂದು 18 ಇಯರ್ಸ್ ಆಗಿದೆ. ಸಾಯಿ ಫಸ್ಟ್ ಸ್ಟ್ಯಾಂಡರ್ಡ್. ಬರಪ್ಪ ಚಿನ್ನ, ಈ ಮನೆಗೆ ಬಂದಿದ್ಯಲ್ಲ ನೀನು. ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಿದ್ವಲ್ಲ ಶಾ ನಾವು ಅವಾಗ ಇಲ್ಲಿ. ಇಲ್ಲೇ ಡಬ್ಲ್ಯೂ ಆಡ್ತೀವಿ. ಅವನು ಅದನ್ನೇ ಈಗ ಆಡೋಣ. ಎಲ್ಲಿ ಕೆಳಗಡೆ ಯಾರೋ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಶಾ, ಮನೆ ಇಲ್ಲ. ಅಲ್ಲಿ ಏನ್ ಮಾಡೋದು ನೋಡೋಣ ಬನ್ನಿ. ಬಾಗ್ಲು ಹೊಡ್ದಾಕಾದ್ರೆ ಹೊಡ್ದಾಕ. ಇಲ್ಲಿ ನಮ್ಮ ಅಪ್ಪ ಫ್ರೆಂಡ್ ಇದ್ದಿದ್ದು ಮುಂಚೆ, ಅವ್ರ ಮನೆಗೆ ನಾವು ಬಂದು ಸ್ಟೇ ಮಾಡಿ ಆಮೇಲೆ ಈ ಮನೆ ಖಾಲಿ ಆಯ್ತು ಅಂತ ಇಲ್ಲಿ ಶಿಫ್ಟ್ ಆಗಿದ್ದು. ಅಂದ್ರೆ ನಮ್ಮ ಮನೆ ಹತ್ರ ನಮಗೆ ಮನೇನೇ ಇರ್ಲಿಲ್ಲ ಅವಾಗಲ್ಲ, ಅದಕ್ಕೆ ಇವ್ರ ಮನೇಲಿ ಸ್ಟೇ ಮಾಡ್ತಿದ್ವಿ, ಅವ್ರ ಫ್ರೆಂಡ್ ಮನೇಲಿ. ನಮ್ಮ ಹತ್ರ ಮನೆ ಇರಲಿಲ್ಲ, ನಮ್ದೊಂದೇನೋ ಮನೆ ಏನೋ ಬಾಡಿಗೆ ಇಲ್ಲ ಅಂತೇಳಿ ಅಡ್ವಾನ್ಸ್ ಎಲ್ಲ ಖಾಲಿ ಆಯ್ತು ಅಂತೇಳಿ ಅಲ್ಲಿರೋ ಐಟಮ್ಸ್ನೆಲ್ಲ ಎತ್ಕೊಂಡು ಎಲ್ಲೋ ಅಲ್ಲೇ ಏನೋ ಮಾಡಿದ್ವಿ. ಐಟಮ್ ಎಲ್ಲ ಏನ್ ಮಾಡಿದ್ರಿ ಅವಾಗ? ಟೈಮ್ ಹೇಳ್ಬಿಟ್ಟು ಮನೆ ಹುಡ್ಕೊಂಡು ಇಲ್ಲಿ ಬಂದಿದ್ವಿ, ಇದು ಖಾಲಿ ಆಗ್ತಾ ಇದೆ ಅಂದ್ರು. ಬಟ್ ಇವ್ರ ಮನೇಲಿ ನಾವು ಸ್ಟೇ ಮಾಡಿದ್ವಲ್ಲ ತುಂಬಾ ದಿನ. 2 ದಿವಸ ಇದ್ವಿ, ಅಷ್ಟರಲ್ಲಿ ಇವ್ರು ಖಾಲಿ ಮಾಡಿದ್ರು. ಮತ್ತೆ ಓನರ್ ಹೋಗಿ ಮಾತಾಡ್ಕೊಂಡು ಈ ಮನೆ ಬಂತು. ಈ ಮನೆ ಓಪನ್ ಅರೆ ಚೆನ್ನಾಗಿರೋದು. ಏನು ಮಾಡೋದು, ಮುಂಚೆ ದೊಡ್ಡ ವಾಟರ್ ಟ್ಯಾಂಕ್ ಬರ್ತಿತ್ತು, ಲಾರಿ. ಆ ಲಾರಿಲಿರೋ ನೀರನ್ನ ತುಂಬಿಸ್ಬೇಕಿತ್ತು ನಾವು. ಅಲ್ಲೆಲ್ಲ ನಿಲ್ಸೋರು, ಅಲ್ಲಿಂದ ಕ್ಯಾನಲ್ಲಿ ಎತ್ಕೊಂಡು ಹಿಂಗೆ ಹೋಗ್ತಾ ಇದ್ವಿ ಅವಾಗ. ಹಾಯ್ ಪೂಜಾ, ಆರಾಮ? ನೀವು ಆರಾಮ? ಆದರೂ ನಿಮ್ಮ ಸೆಲೆಕ್ಷನ್ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಪೂಜಾಗೆ ಇಷ್ಟು ಚೆನ್ನಾಗಿರೋ ಕ್ಯೂಟ್ ಆಗಿದೆ. ನಮ್ಮ ಜನಕ್ಕೆ ನಾವು ಮಾಡಿ ಅಂತ ಗೊತ್ತು. ನಾರ ಇದ್ದಂಗಿದೆಯಲ್ಲ, ನಾರ ಏನ್ಪಾ? ಅದಿಲ್ಲ ಈಗ. ನಾನು ಫಸ್ಟ್ ಏರಿಯಾಗೆ ಬಂದಾಗ ಸೇರಿ ಸ್ಕೂಲ್ ಅದೇ, ಇಲ್ಲಿಂದ ನಡ್ಕೊಂಡು ಆ ಸ್ಕೂಲ್ಗೆ ಹೋಗೋದು, ಆ ಸ್ಕೂಲಿಂದ ವಾಪಸ್ ಬರೋದು. ಮಜಾ ಇತ್ತು. ಈಗ ಮನೆಗೆ ಏನ್ ಮಾಡೋದು, ಲಾಕ್ ಹೊಡೆದಾಕಾಗುತ್ತೆ ನೋಡಿ. ಲಾಕ್ ಹೊಡೆದಾಕ್ಬಿಡೋಣ. ಏನ್ ಸಂಜೆ ಏನೋ ಕೇಳ್ದಲ್ಲ, ಹೇಳೋ ಪ್ಲೀಸ್ ಕೇಳೋ. ಬಂದಿದ್ಯಾ? ಕಾಸ್ಟ್ಲಿ ಬಟ್ಟೆ ಎಲ್ಲ ಹಾಕಂಗಿಲ್ಲ ಶಾ, ಅದಕ್ಕೆ ನಂದು ಹಳೇ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದೀನಿ ನಾನು. ನಾನೇ ಹೇಳಿದ್ದೀನಲ್ಲ, ಲಕ್ಸುರಿ ಕಾಸ್ಟ್ಲಿ ಗೀಸ್ಲಿ ಏನು ಹಾಕಂಗಿಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಚಲೋ ನೋಡ್ರಿ, ಮನೆ ತೋರ್ಸೋಣ ಬನ್ನಿ. ಇಲ್ಲೇ ಚುಚ್ಕೊಂಡಿದ್ದಲ್ಲ, ಇಲ್ಲಿ ಕಂಬಿ ಚುಚ್ಕೊಂಡು ಹಿಂಗೆ ಹೋಗಿ ಹಿಂಗೆ ಕಂಬಿ ಚುಚ್ಕೊಂಡು ಹಿಂಗೆ ಬಂದಿತ್ತು ನನಗೆ. ಹಿಂಗೆ ನಾಲ್ಗೆ ಸ್ವಲ್ಪ ಟಚ್ ಆಗಿದ್ರೆ ಮಾತು ಹೋಗ್ಬಿಡೋದು. ಬೂಮರ್ಲಿಂದ ಟುಪಕ್ಕಂತ ಬಿದ್ದಿತ್ತು. ಇಲ್ಲಿ ಸ್ಟಿಚಸ್ ಹಾಕಿದ್ರು, ಬಂದಿತ್ತಲ್ಲ ನೀರು ಬಿದ್ದಿತ್ತು. ನೀರು ರಕ್ತ ನೀರು ಅದೂ ಹಿಂಗೆ. ಪಾಪ ನನಗಂತೂ ಒಂದ್ಸಲ ಫ್ರಾಕ್ಚರ್ ಆಗ್ಬಿಟ್ಟಿತ್ತ ಕಾಲು. ಆಂಟಿ ಡ್ರಮ್ ತುಂಬಿಸಿಡೋರು, ಕುಣ್ಕೊಂಡು ನಿಂತ್ಕೊಳ್ಳಲ್ಲ ಅಂತ, ಅಮ್ಮ ಅನ್ಕೊಂಡು ಕುತ್ಕೊಳ್ಳೋದಿಲ್ಲ ಅಂತ ಅವ್ರಿಗೆ ಈ ತುಂಬಿಸಿಡೋರು. ತರ ಡ್ರಮ್ ತುಂಬಿಸಿಡ್ಬೇಕಿತ್ತು. ನಮ್ಮ ಬರೋಷ್ಟಲ್ಲಿ ನಮ್ಮ ನಮಗೆ ಟಾಸ್ಕ್ ಕೊಟ್ಟೋಗೋರು. ನೀವೇನಾ? ಬಂದ್ರು, ಖುಷಿ. ಗೈಸ್, ದೇವ್ರು ನಮ್ಮ ಕಡೆ ಇದ್ದಾನೆ ಇವತ್ತು, ಬನ್ನಿ. ಅವರೇ ಬಂದ್ಬಿಟ್ಟಿದಾರಂತೆ. ವಾ ಗೈಸ್, ಫೈಲಿ ನಮ್ಮ ಮನೆ ಓಪನ್ ಆಯ್ತು, ಬನ್ನಿ. ಗೈಸ್, ಇದೆಲ್ಲ ಇಷ್ಟು ಸಣ್ಣ. ನಮ್ಮ ಈಗಲೂ ಸೊಟ್ಟ ನಡೀತವ್ರು ನೋಡಿ. ನಮ್ಮ ಮುಂಚೆ ಸಕ್ಕ ದಪ್ಪ ಇದ್ರಂತೆ, ಇದು ಆಗ್ತಿರ್ಲಿಲ್ವಂತೆ. ಗೈಸ್, ಲಿಟ್ರಲಿ ತುಂಬಾ ವರ್ಷ ಆದ್ಮೇಲೆ ಹೋಗ್ತಿರೋದು ನಮ್ಮ ಮನೆಗೆ. ಎಷ್ಟು ವರ್ಷ ಶಿಟ್ ಗೈಸ್, ಒಬ್ರು ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಟೈಲ್ಸ್ ಇರ್ಲಿಲ್ಲ, ಬರೀ ಇದಿತ್ತು ಗೈಸ್. ಇದು ನಾವು ಇದ್ದಿದ್ ಮನೆ. ನೀರ್ ಸೋರ್ತಿತ್ತು. ಶೀಟ್ ಎಲ್ಲ ಕವರ್ ಮಾಡಿದ್ದಾರೆ ಅನ್ಸುತ್ತೆ. ಇದು ಕಿಚನ್ ನಮ್ದು. ಅವಾಗ ಇಲ್ಲಿ ಒಂದ್ಸರಿ ಟೀ ಸುರ್ಕೊಂಡ್ಬಿಟ್ಟಿದ್ದೆ ನನ್ನ ಕಾಲ್ ಮೇಲೆ ನಾನು.
ಇಲ್ಲಿ ಏನೋ ಬಿಸಿ ಮಾಡಿ ಇಲ್ಲೇ ಸ್ಟವ್ ಇದ್ದಿದ್ದು ನಮ್ದು, ಇಲ್ಲಿ ಈ ಕಾಲ್ ಮೇಲೆ ಸುರ್ಕೊಂಡ್ಬಿಟ್ಟಿದ್ದೆ ಟೀ, ಇನ್ನೂ ಮಾರ್ಕಿದೆ. ಗೈಸ್ ಕಿಚನಲ್ಲಿ ನೀರ್ ಲೀಕ್ ಆಗ್ತಿತ್ತು. ಇಲ್ಲಿ ನಾವು ಮಲ್ಗಿದ್ರೆ ಇಲ್ಲಿ ನೀರ್ ಸೋಲ್ತಾ ಇತ್ತು. ಫ್ಯಾನ್ ನಮ್ದಲ್ಲ ಫ್ಯಾನು, ಬಟ್ ಅಲ್ಲ ಸೌಂಡ್ ಅವ ನಮ್ ಫ್ಯಾನ್ ನಮ್ದೊಂದು ರೂಮ್ ಬೇರೆ ಇಲ್ಲಿ. ಇದೊಂದಿತ್ತು ಯಪ್ಪ, ಹೆಂಗಿತ್ತು ಗೊತ್ತಾ ಇವಾಗ ಅರುಣ್, ನಂಗೆ ಇನ್ನೂ ಮೈಂಡ್ ಅಲ್ಲಿ ಬರ್ತಿದೆ. ಇಲ್ಲೊಂದು ನಮ್ದು ಒಂದು ಕಂಪ್ಯೂಟರ್ ಇಟ್ಟಿದ್ರು ನಮ್ಮ ಅಪ್ಪ, ಅಲ್ಲಪ್ಪ ಕಂಪ್ಯೂಟರ್. ಅಪ್ಪನ ಒಂದು ಕಂಪ್ಯೂಟರ್ ಇತ್ತು ಅವಾಗ. ಟಿವಿ ಇಲ್ಲಿ ಇಲ್ಲೇನೋ ಇತ್ತಲ್ಲ ಪಪ್ಪ, ಸೋಫಾ ಸೆಟ್. ಸೋಫಾ ಸೆಟ್. ಯಾವ್ದೋ ಒಂದು ಸೋಫಾ ಇತ್ತು. ತಾನೆ ಯಾವ್ದೋ ಉದ್ದನ್ ಇದ್ದಿದ್ದು. ಯಾವ್ದೋ ಒಂದು ಸೋಫಾ ಇತ್ತು. ಅದು ಮೆಟಲ್ ಆ ಥರನೇ ಮಂಚ ಇದೆ. ಬಟ್ ಈ ತರ ಮೆಟಲ್ ಇದ್ದಿದ್ದು ಸೋಫಾ ಉದ್ದನ್ದಲ್ಲ, ಬೆಕ್ಕಿತ್ತು ಇಲ್ಲಿ, ಬೆಕ್ಕಿತ್ತು ಇಲ್ಲಿ. ಆಮೇಲೆ ಒಂದು ನಾಯಿನೂ ಬಂದಿತ್ತು, ಅದೆಷ್ಟೇನು ಸ್ನೂಫಿ. ಹೌದು, ಏನೋ ಹೇಳ್ತವ್ರೆ ನನಗೆ ನೆನಪೇ ಇಲ್ಲ ಇದೆಲ್ಲ. ಬಟ್ ಕಿಚನ್ ಅಂತೂ ನೆನಪಿದೆ ಗೈಸ್. ಆ ಕಿಚನ್ ಇಲ್ಲೆಲ್ಲ ಪಾತ್ರೆ ತೊಳಿತಿದ್ದು, ನಮ್ಮ ಅಮ್ಮ ಬರೋಷ್ಟ್ರಲ್ಲಿ ಪಾತ್ರೆ ತೊಳಿಬೇಕಿತ್ತು, ನಮ್ಮ ಅಕ್ಕ ನಾನು. ಎಷ್ಟು ಕಷ್ಟ ಪಡ್ತಿದ್ದೆ ಗೊತ್ತಾ ನನ್ನ ಪಾತ್ರೆ ತೊಳಕ್ಕೆ ಇಲ್ಲಿ. ಇವಾಗೂ ನೋಡಿ ಇದು ನೋಡಿದ್ರೆ ಏನೋ ಒಂಥರ ಫೀಲ್ ನನಗೆ. ನಿಮಗೆ ಇನ್ನೂ ಜಾಸ್ತಿ ನೆನಪಿರುತ್ತಲ್ಲ ಮೆಮೊರಿ. ನೀವು ದೊಡ್ಡವರಿದ್ರಿ ಅವಾಗ, ನನಗೆ ಅಷ್ಟು ನೀವಿಬ್ರು ಇನ್ನೂ ಚಿಕ್ಕವರಿದ್ರಿ. ನೀನು ಫಿಫ್ತ್ ಸ್ಟ್ಯಾಂಡರ್ಡ್ ಕಣ, ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್. ನಾವ್ ಈ ಮನೆ ಬಿಟ್ಟು ಹೋದಾಗ 7th 8th ಏನೋ ಇದ್ದೆ ಅನ್ಸುತ್ತೆ. ನಾನು ಅವಾಗ ಆಲ್ರೆಡಿ 9th ಸ್ಟ್ಯಾಂಡರ್ಡ್, 10th 10th ಸ್ಟ್ಯಾಂಡರ್ಡ್ ಆಯ್ತು. ಬಿಟ್ಮೇಲೆ 10th PU ಇಲ್ಲೇ ಓದಿದವಳು, ಫಸ್ಟ್ PU ವರ್ಗೂ ಇಲ್ಲೇ ಇದ್ದೆ ನಾನು. ಗೈಸ್ ಕ್ರೇಜಿ ಮಜಾ ಇದೆ. ನೀನ್ ಬಂದ್ಬಿಟ್ಟಿದ್ದಲ್ಲ ನಮ್ಮ ಮನೆಗೆ ಅವಾಗ. ಬಾರೋ ಮನೆ ಒಳಗೆ. ಓ ನೋಡ್ದ ನೀನು ದುರಾಂಕಾರ ತೋರಿಸ್ತಾ ಇರೋದು ನೋಡಿ ಗೈಸ್. ಆಟಿಟ್ಯೂಡು ಗೈಸ್ ಇದು ನೋಡಿ, ನನ್ನ ಹೈಟಿಗಿದೆ ಇದು. ಇನ್ನೊಂದು ಗೊತ್ತಾ, ನಮ್ಗೆ ವಾಟರ್ ಪ್ರಾಬ್ಲಮ್ ಇತ್ತಲ್ಲ, ಮೇಲೆ ಮನೆ ಕಟ್ತಾ ಇದ್ರು ಒಬ್ರು ಪಕ್ಕದ ಹಿಂದೆ ಬಿಲ್ಡಿಂಗರು. ಅಲ್ಲಿಂದ ನಮ್ಗೆ ಬಾಟಲ್ ಕೊಡೋರು, ನೀರ್ ಕೊಡೋರು. ನೀರ್ ಕೊಡೋರು. ಪಾಪ ನಮ್ಗೆ ನೀರ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಅಲ್ಲಿಂದ ಎಳ್ಕೊಂಡು ಏನು ನೆನಪೇ ಇಲ್ವಲ್ಲ ನನಗೆ. ಎಷ್ಟು ಪಾಪ ಕಟ್ತಿದ್ರು, ಮನೆ ಕಟ್ತಿದ್ರಲ್ಲ. ನಾವಿಲ್ಲಿ ಖೋಖೋ, ಕಬಡ್ಡಿ ಎಲ್ಲಾ ತರದ ಗೇಮ್ಸ್ ಆಡಿದ್ವಿ. ಇದು ನಮ್ ಖಾಲಿ ಗ್ರೌಂಡ್ ಇದೆ, ಎಷ್ಟು ಹೊಡೆದ್ಬಿಟ್ಟ ನೋಡಿ ಗ್ರೌಂಡ್. ಕ್ರೇಜಿ ಅದು. ಇಲ್ಲಿಂದ ಹಿಂಗ್ ಜಂಪ್ ಹೊಡೆದು ಹೋಗ್ಬೇಕಿತ್ತು. ಅಲ್ಲ ಇಲ್ಲಿ ಸೌಂಡ್ ಆದ್ರೆ ಇಡೀ ಬಿಲ್ಡಿಂಗ್ ನಮಗ್ ಭಯ. ಏನಾದ್ರು ಓಡಿಸ್ಕೊಂಡ್ ಬಂದ್ರೆ ಇಲ್ಲಿಂದ ಜಂಪ್ ಹೊಡೋದು. ಗೈಸ್ ಇನ್ನೊಂದು ಕೆಳಗಡೆ ನಮ್ಮ ಫ್ರೆಂಡ್ ಪೃಥ್ವಿ ಅಂತಿದ್ದ, ಇದು ಈಗ ಹಾಕಿರೋದು ಮೇಲ್ಗಡೆ. ಇಲ್ಲಿ ಒಂದು ಅವ್ರದ್ದು ಮನೆ ಒಳಗಡೆಯಿಂದ ಕಲ್ ಬಿದ್ಬಿಟ್ಟಿತ್ತು, ಅಂದ್ರೆ ಬೇಸ್ ಇದು ರೂಫ್ ಕ್ರ್ಯಾಕ್ ಆಗಿತ್ತು. ಇಲ್ಲಿ ಜಾಸ್ತಿ ಜೋರಾಗಿ ಆಡಂಗಿರ್ಲಿಲ್ಲ, ಆಡಿದ್ರೆ ಬಿದೋಗುತ್ತೆ ಅನ್ನೋ ಭಯ. ಬಟ್ಟೆ ಒಳಗೆ ಹಾಕಕ್ಕೆ ಜಗಳ ಮಾಡೋರು ನಾವು. ನಾನ್ ಬೆಳಗ್ಗೆ ಹಾಕೋಗಿರ್ತೀನಿ, ಸಾಯಂಕಾಲ ಹಾಕ್ತೀರಾ ನೀನ್. ಇಲ್ಲೂ ಹಾಕ್ಬಾರ್ದಾಗಿತ್ತಲ್ಲ, ಸೋರುತ್ತೆ ಅನ್ಬಿಟ್ಟು ಬೈತಾ ಇದ್ರು. ಗೈಸ್ ನನಗೆ ಈ ಮೂಲೆ ನಾನು ನಿಂತಿದ್ದೀನಿ ನೋಡಿ, ಇದೇ ಮೂಲೆಯಲ್ಲಿ ನಮ್ಮಪ್ಪ ಈ ಚಪಾತಿ ಮಾಡೋದಿದೆಯಲ್ಲ, ಅದು ಹೊಡೆದೋಗೋ ರೇಂಜ್ ಹೊಡೆದಿದ್ರು. ಬರೀ 500 ರೂಪಾಯಿ ಕಳ್ಕೊಂಬಂದಿದ್ದೆ ಅಂತ. ಇವತ್ತು 500 ರೂಪಾಯಿ ವಾಪಸ್ ಕೊಟ್ಬಿಡ್ತೀನಿಪ್ಪ ನಿಮಗೆ. ಅದನ್ನ ಹೊಡ್ಸ್ಕೊಬೇಕಾ? ನಾನು ಹೇಳಿಲ್ಲಪ್ಪ. ಇವಾಗ 500 ರೂಪಾಯಿ, ಅವಾಗ 500 ರೂಪಾಯಿ ಎಷ್ಟು ವ್ಯಾಲ್ಯೂ? ಅವಾಗ 500 ರೂಪಾಯಿ ಚಾನ್ಸೇ ಇಲ್ಲ. ಏನ್ ಎಷ್ಟು ಅಕ್ಕಿ ಬರ್ತಿತ್ತು, ಬೆಳೆ ಬರ್ತಿತ್ತು, ಎಲ್ಲ ಒಂದು ರೇಷನ್ ಅರ್ಧ 500 ರೂಪಾಯಿ ಅಂದ್ರೆ ಗೈಸ್ ತಲೆ ಸುತ್ತಿತ್ತು ಅಂತ ಎಲ್ಲೋ ಬಿದ್ದೋಯ್ತು ಗೈಸ್. ನೀವನೇ ಕದ್ಬಿಟ್ಟವನೇ ಅಂತ ಕೊಡು 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 ಚಾ ಕೊಡು ಕೊಡು ಅಂತ ಹೊಡೆದಿದ್ರು. ಚಾ ಹೆಂಗ್ ಕೊಡ್ಲಿ ನಾನು ಆ ದುಡ್ಡನ್ನ? ಇವಾಗ ಕೊಟ್ಬಿಡ್ತಿದ್ದು. ಇವನು ದುಡ್ಡು ಚಿಲ್ಲರೆ ಕೊಡ್ತಾ ಇಲ್ಲ, ಚೆನ್ನಾಗ್ ಕೊಡ್ತಾ ಇದೆ. ಗೈಸ್ ಈ ಕಿಚನ್ ಅಲ್ಲಿ ನಾವು ಮೇ ಬಿ ಅವಾಗ್ಲೂ ಈ ತರ 5 ಜನ ನಿಂತಿರ್ಲಿಲ್ಲ, ಇವತ್ತು ನಿಂತಿದ್ವಿ. ಈ ನಮಗೆ ಯಾರು ಬಂದ್ರೆ 150, 20, 10 ಕೊಟ್ರೆ ಇವ್ನು ಬೇಡದೇ ಇದೆ. 1 ರೂಪಾಯಿ 2 ರೂಪಾಯಿ ಕೊಟ್ರೆ ಇವ್ರು ನನ್ನ ಮಕ್ಳು ಇಬ್ರು ಏನ್ ಮಾಡ್ತಿದ್ರು, 2 ರೂಪಾಯಿ ನೋಟು ವ್ಯಾಲ್ಯೂ ಕಮ್ಮಿ. ನೋಟಿಸ್ಕೊಂಡ್ಬಿಡೋರು. 1 ರೂಪಾಯಿ 5 ಕಾಯಿನ್ ಕೊಟ್ಟು ಇದು ಜಾಸ್ತಿ 5 ಇದು 1 ಅಂದ್ಬಿಟ್ಟು 10 ರೂಪಾಯಿ ನೋಟ್ ಇಸ್ಕೊಂಡ್ಬಿಡ್ತಿದ್ವಿ. ಅವಾಗ ಚಿಲ್ರೆ ಒಂದ್ ಸಾಯಿಲ್. ಅಡ್ವಾನ್ಸ್ ಇಲ್ಲ. ನಾನು ಈ PR ಪಬ್ಲಿಕ್ ಸ್ಕೂಲ್ ಇಲ್ಲೇ ಹತ್ರ ಇದೆ ಸ್ಕೂಲು. ಆ ಸ್ಕೂಲಲ್ಲಿ ಬರೀ 2000 ರೂಪಾಯಿಗೆ ಜಾಯ್ನ್ ಆಗಿದ್ದು. ಜಾಯ್ನ್ ಆಗಿ ಅವಾಗ ಅವ್ರ ಹತ್ರನೇ ಹೋಗಿ ಫೈನಾನ್ಸ್ ಇಸ್ಕೊಂಡು ಇಲ್ಲಿ ಬಂದು ಅಡ್ವಾನ್ಸ್ ಕಟ್ಟಿ 10,000 ರೂಪಾಯಿ. ಆಮೇಲೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಅಕ್ಕ ತಿಳಿಸ್ಕೊಂಡು ಈ ಮನೆಗೆ ಅವರು ಏನಂದ್ರು, ಇಲ್ಲ ನೀವು ಕೊಟ್ಟರೆ ಅಟ್ಲೀಸ್ಟ್ 5,000 ಕೊಡಿ, ನೀವು ಮನೆಗೆ ಬನ್ನಿ ಅಂದ್ರು. ಗೈಸ್ ನಾವು ಈ ಮನೆ ಖಾಲಿ ಮಾಡೋಕೆ ರೀಸನ್ ಏನು ಅಂದ್ರೆ, ಈ ಮನೆ ಹೊಡೆದಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಖಾಲಿ ಮಾಡಿಸಿದ್ರು. ಬಟ್ ಹೊಡೆದಾಕಿಲ್ಲ, ಹಂಗೆ ಇಟ್ಟವ್ರು ನಮ್ಮ ಪುಣ್ಯಕ್ಕೆ. ಮೇ ಬಿ ಒಂದಿನ ವ್ಲಾಗ್ ಮಾಡ್ಲಿ ಅಂತಾನೆ 15 ವರ್ಷ ಹಂಗೆ ಇಟ್ಟವ್ರು. ಮಾಡಿದ್ದಾರೆ, ಇದಿರ್ಲಿಲ್ಲ, ರೀವರ್ಕ್ ಮಾಡಿದ್ದಾರೆ. ಇಲ್ಲಿಂದಾನು ಚೇಂಜ್ ಆಗಕ್ ತುಂಬಾ ವರ್ಷ ತಗೊಂಡ್ವಿ ನಾವು ಆ ಮನೆಗೆ ಹೋಗಿ. ಇನ್ನೊಂದ್ ಮನೆ ಬನ್ನಿ ಮನೆ ಹೆಂಗಿದೆ ಅಂತ ಶಾರ್ಟ್ಸ್ ನೋಡ್ಕೊಂಡ್ ಬನ್ನಿ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ,
ನಾವು ಯಾವಾಗಲೂ ನೆಲದ ಮೇಲೆ ಮಲಗ್ತಿದ್ವಿ ಅಂತಿದ್ವಲ್ಲ, ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಇಲ್ಲೆಲ್ಲ ಲೈನಿಗೆ ನಾವೆಲ್ಲ ಮಲಗ್ತಿದ್ವಿ. ಈ ಫ್ರಿಜ್ಜೆಲ್ಲ ಇರಲಿಲ್ಲ ಅವಾಗ, ಇಲ್ಲೇ ಮಲಗ್ತಿದ್ವಿ. ಇವಳು ನಮ್ಮ ಅಕ್ಕ ಒಳಗೆ ಬೆಡ್ ಮಲಗ್ತಿದ್ಲು. ಅವಾಗಿಂದಾನು ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟು. ತಲೆಗೆ ಏನ್ ಬಿದ್ಬಿಡಿತ್ತಲ್ಲ, ಚಿಕ್ಕವಳಿದಾಗ ಬಿದ್ಬಿಡಿದ್ಲು ಐರನ್ ಮಾಡ್ಬೇಕಾದ್ರೆ. ಅದಕ್ಕೆ ಅವಾಗಿಂದ ಸ್ವಲ್ಪ ಸೈಕೋ ತರ ಆಡ್ತಾಳೆ ಅಂತ ಒಳಗೆ ಮಲಗಿಸ್ಬಿಟ್ಟಿದ್ವಿ. ಈ ನಾಗವಲ್ಲಿ ರಾತ್ರಿ ಹೊತ್ತು ಕಿರ್ಚಾಡ್ತಾಳಲ್ಲ, ಓದ್ತಿದ್ದೆ ಅವಾಗ 10th. ನಾವೆಲ್ಲ ಏನು ನೀನ್ ಓದ್ತಿಲ್ಲ, ನಾನು 10th ಎಕ್ಸಾಮ್ ಎಲ್ಲ ಇಲ್ಲ, ಅದಕ್ಕೆ ಒಬ್ಳೆ ನೀನ್ 10th ಇಲ್ಲೋದಿದ್ದ? 10th PU ಎಲ್ಲ ಇಲ್ಲೇ. ಹಾ ಕರೆಕ್ಟ್. ಗೈಸ್ ನಮ್ಮ ಅಕ್ಕ 10th ಫೇಲ್ ಆಗ್ಬಿಡಿದ್ಲು ಅಂತೇಳಿ ಫೇಲ್ ಅಲ್ಲ, ಪಾಸ್ ಆಗಿ ಫಸ್ಟ್ ಕ್ಲಾಸ್. ಅಂದ್ರೆ ಜಾಸ್ತಿ ಪರ್ಸೆಂಟೇಜ್. ನಾನು 80 ಎಕ್ಸ್ಪೆಕ್ಟ್ ಮಾಡಿದ್ದೆ, 65 ಏನೋ ಬಂದ್ಬಿಟ್ಟಿತ್ತು. ಬೇಜಾರಾಗಿ ಡೋರ್ ಲಾಕ್ ಹಾಕೊಂಡು ಫುಲ್ ಗೊಳೋ ಅಂತ ಇಡೀ ದಿವಸ ಹತ್ತಿದ್ದೆ ಆ ರೂಮಲ್ಲಿ. ಪರವಾಗಿಲ್ಲ, ಪಾಸ್ ಆಗಿದ್ಯಾ ಬಾ. ನಾವು ಅವತ್ತೇ ಖುಷಿ ಆಗ್ಬಿಡಿದ್ವಿ ನಮ್ಮ ಅಕ್ಕ ಎಲ್ಲ ಇನ್ಮೇಲೆ ಅಂತ. ಇಲ್ಲೇ ಮಾಡಿದ್ದು. ಇಲ್ಲೆಲ್ಲ ತುಂಬಾ ಬರ್ಡೇ ಫೋಟೋಸ್ ಇದೆ ನಮ್ಮ ಹತ್ರ. ಇದೆಲ್ಲ ಬರ್ಡೇ ಮಾಡಿರೋದಿಲ್ಲ. ಗೈಸ್ ಹಿಂಗೆ ಯಾರು ಬಂದ್ರೆ ನಮ್ಮ ಫ್ರೆಂಡ್ಸು ಹಿಂಗೆ ಜಂಪ್ ಹೊಡಿಯೋದು. ಅಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ನಾವು ನಿನ್ನೆ ದುಡ್ದಿದ್ದ ದುಡ್ಡಲ್ಲಿ ಇವಾಗ ಇಲ್ಲಿರೋರ್ಗೆನೆ ಒಂದಷ್ಟು ಸ್ವೀಟ್ಸು ಬಿಸ್ಕೆಟ್ಸು ಮಕ್ಳಿದ್ದಾರಲ್ಲ, ಏನಾದ್ರು ತೊಗೊಂಬರೋಣ ಅಂತ ಅನ್ಕೊಂಡಿದ್ದೀವಿ. ಏನಂತೆ ಸೋನು? ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಿನ್ನೆ ಮಾಡಿದ್ವಲ್ಲ ದುಡ್ಡು, ಆ ದುಡ್ಡಲ್ಲಿ ಈಗ ನಾವು ಹೋಗಿದ್ವಲ್ಲ ಅವ್ರಿಗೇನೆ ಬಿಸ್ಕೆಟ್ಸು, ಚಾಕ್ಲೇಟ್ಸು, ರೇಷನ್ಸ್ ಎಲ್ಲ ತೊಗೊಂಬಂದು ಕೊಟ್ಬಿಡೋಣ. ಬನ್ನಿ. ಕಣ್ಣೆ ಮುಚ್ಚೋ ಟೈಮಲ್ಲಿ ಬಚ್ಚಿಟ್ಕೋತಿದ್ವಿ ಒಳಗೆ. ನೋಡಿ ಮೆಟ್ಲು ಇಷ್ಟೇ ಇದ್ದಿದ್ದು ನಮ್ದು ಮನೆದು, ಇಷ್ಟೇ ಮನೆ ಬೆಟ್ಲು. ತುಂಬಾ ಆಟ ಆಡಿದ್ವಿ ನಾವು. ಹಳೇ ನೆನಪಿದು ನೋಡಿ ಒಟ್ಟಾರ. ತುಂಬಾ ಫ್ರೆಂಡ್ಸ್ ಇದ್ರು ನಮ್ಗಿಲ್ಲಿ. ಈ ಮನೆ ನಾನೊಬ್ಬ ಸ್ಕೂಲ್ ಫ್ರೆಂಡ್ ಇದ್ದ ಇಲ್ಲಿ. ಮನೆನೇ ಇಲ್ಲ ಇಲ್ಲಿ. ಮನೆ ಹೊಡೆದಾಕ್ಬಿಟ್ಟಾರೆ. ಇಲ್ಲೊಂದು ಮನೆ ಇತ್ತು, ಹೊಡೆದಾಕ್ಬಿಟ್ಟಾರ. ಅಲ್ಲಿ ಪೃಥ್ವಿ ಅಂತ ನಮ್ಮ ಫ್ರೆಂಡ್ ಇದ್ದ. ನಮ್ಮ ಮನೆಯಿಂದ ಇಲ್ಲಿ ಬಂದ್ರೆ ಈ ಅಂಗಡಿಗಳು ಅವಾಗಿಂದ ಇದೆ. ನಾವು ಬಜ್ಜಿ ನೆನ್ನೆ ಮಾತಾಡ್ತಿದ್ವಲ್ಲ, ಇದೇ ಬಜ್ಜಿ ಅಂಗಡಿ ನೋಡಿ. ಅಂಕಲ್ ಅವಾಗ ನಮ್ಗೆ ತುಂಬಾ ಪುಡಿ ಕೊಡ್ತಾ ಇದ್ರು. ರಮ ಮಕ್ಕಳಿಗೆ ಪೆನ್ನು ಬುಕ್ಸು ತೊಗೊಂಡೋಗೋಣ. ಆಂಟಿ ಈಗ ಎಷ್ಟು ಒಂದು ಬಜ್ಜಿ? ಎಷ್ಟು ಈಗ ಒಂದು ಬಜ್ಜಿ? 10 ರೂಪಾಯಿಗೆ 3? 1 ರೂಪಾಯಿ ಒಂದು ನೆನಪಿದ್ಯಾ ಅವಾಗ? 1 ರೂಪಾಯಿಗೆ ಒಂದು ಮಾಡ್ತಿದ್ರಿ ಅವಾಗ. ಇಲ್ಲೇ ಕೊಡಿ ಆಂಟಿ. ಇಲ್ಲಿ ನೋಡಿ ರೆಡಿ ಆಗ್ತೀನಿ ನಿಂತವ್ರೆ ಪಾರ್ಸಲ್. ಎಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅಂಕಲ್ ಅವಾಗ್ಲೂ ಬಿಸಿ ಇವಾಗ್ಲೂ ಬಿಸಿ. ಇದು ಅಂಕಲ್ ಬುಕ್ ಸ್ಟೋರ್. ಆ ಕಡೆ ಇನ್ನೊಂದಿದೆ ತಾತಾ ಬುಕ್ ಸ್ಟೋರ್ ಅಂತ ಫೇಮಸ್. ನೋಡಿ ಬಜ್ಜಿ, ಒಂದು ಚಟ್ನಿ ಬಜ್ಜಿ ಕೊಟ್ಟವ್ರೆ. ಅವಾಗ 1 ರೂಪಾಯಿ ಒಂದು, ಈಗ 10 ರೂಪಾಯಿಗೆ 3. ಡಯಟಾ ಎಲ್ಲಿ ಮತ್ತೆ ಎಲ್ಲೆಲ್ಲೂ ಇದ್ರಿ, ಎಲ್ಲ ಒಂದೇ ಕಡೆ ಹೋಗ್ಬಿಟ್ರಿ ಇವಾಗ. ನಾನು ಎತ್ಕೋತೀನಿ ಯಾವ್ದಾದ್ರು ಒಂದು ಬಾಳೆಕಾಯಿ. ಅವಾಗ ನಮ್ಮ ವಿಡಿಯೋ ಗೇಮ್ ಇದ್ದಿದ್ದೆ ಒಂದೇ ಅಂಗಡಿ, ಇವಾಗ ಚೇಂಜ್ ಮಾಡ್ಬಿಟ್ಟವ್ರೆ. ಮುಂಚೆ ವಿಡಿಯೋ ಗೇಮ್ ಮಾಡಿಸ್ತಿದ್ರು, ಅದು ಅಲ್ಲಿತ್ತು, ಇಲ್ಲಿ ಶಿಫ್ಟ್ ಆಗಿದ್ದಾರೆ ಅಂಕಲ್ ಮತ್ತೆ. ಇದು ಅವಾಗ ಈಗಿನ ಕಾಲದವರು ಗೊತ್ತಿಲ್ಲ ಮಕ್ಕಳಿಗೆ. ಬಟ್ ವೆಯ್ಟ್ ನೋಡೋಕ್ಕೆ ಅವಾಗ ಇದೆ ಮಷೀನ್. 1 ರೂಪಾಯಿ ಇತ್ತು, ಇವಾಗ 2 ರೂಪಾಯಿ ಆಗ್ಬಿಟ್ಟಿದೆ. ನೋಡಿ 2 ರೂಪಾಯಿ ಆಗಿದೆ ಈಗ. ಅಂಕಲ್ ಅವಾಗಿಂದ ಹೆಂಗಾಗಿದ್ದಾರೆ ಈಗ? ಅಂಕಲ್ ಬುಕ್ ಒಂದನ 5 ಬುಕ್ ಕೊಡಿ. ಎಷ್ಟಿದೆ ಫುಲ್ಲು? ಕೊಟ್ಬಿಡಿ. ಒಂದ್ಸರಿ ಅನ್ಕೊಂಡಿದ್ದೆ ಚಿಕ್ಕವನಿದಾಗಿ ಅಂಕಲ್ ಅಂಗಡಿಗೆ ಬಂದು ಎಲ್ಲ ತಗೋಬೇಕು, ಏನೇನ್ ಬೇಕೆಲ್ಲ ಅಂತ. ತಗೋತಾ ಇದೀವಿ ನೋಡಿ. ಪೆನ್ ಬೇಡ ಅಲ್ಲ ಅವ್ರಿಗೆ, ಪೆನ್ ಬೇಡ. ನಮ್ಮ ಸಬ್ಸ್ಕ್ರೈಬರ್ ನೋಡಿ ಇದನ್ನ ಕೊಡ್ತಾವ್ರೆ ನಾನು ತಿನ್ನಕ್ಕೆ. ಹಂಗೆ ಹಾಕು, ಕೈಗೆ ಹಾಕು. ಥ್ಯಾಂಕ್ ಯು. 3ನೇ ರೌಂಡ್ ಹಾಕೊಂಡು ಹೋಗ್ರಿ ಇಬ್ರು. ಹಾಕೋ ಸಾಹಿಲ್, ಅವ್ನ್ ಬಿಡು ಅಂದ್ರೆ ಅವ್ನು ತೊಳಿಯಾಕಿದ್ರೆ ಕೊಡಿ ಅವನ್ಗೆ. ಜಾಮೆಟ್ರಿ ಬಾಕ್ಸ್, ಕಲರಿಂಗ್ ಬುಕ್ ತಗೋತಾ ಇದೀವಿ. ಮ್ಯಾಜಿಕ್ ಪೆನ್. ಈ ಪೆನ್ನಲ್ಲಿ ಬರೆದ್ಮೇಲೆ ಲೈಟ್ ಬಿಟ್ರೆ ಮಾತ್ರ ಕಾಣೋದಿಲ್ಲ, ಅಂದ್ರೆ ಕಾಣಲ್ಲ. ಅದು ಸ್ಕೂಲಿಗೆ ತಗೊಂಡು ಹೋಗ್ತಿದ್ವಿ ಅವಾಗ ಕಾಪಿ ಹೊಡಿಯಕ್ಕೆ. ಎಕ್ಸಾಮ್ ನೋಡಿ ಇವಾಗ ಹೋದ್ರಿ ಇನ್ನೊಂದು ಇವರು. ಪಪ್ಪ ಬೇಡಪ್ಪ, ಬೇಡ ಸಾಕು. ಅಂಕಲ್ ನನಗೆ ಅಂತ ಒಂದು ಪೆನ್ ಗಿಫ್ಟ್ ಕೊಡ್ತಾವ್ರಂತೆ. ಥ್ಯಾಂಕ್ ಯು ಅಂಕಲ್. ಇದು ಹಿಂದ್ಗಡೆ ಮೊಬೈಲ್ ಟಚ್ ಮಾಡ್ಬೋದು. ಹೌದಾ? ಮೊಬೈಲ್ ಟಚ್ ಮಾಡ್ಬೋದು. ಓ ನೈಸ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಇದರಿಂದ ಒಂದು 5-6 ಕೋಟಿದು ಚೆಕ್ ಸೈನ್ ಆಗೋ ಥರ ಆಗಲಿ. ಸೊ ಎಲ್ಲ ಈಗ ಕವರ್ಗೆ ಹಾಕೊಂಡು ಹೋಗ್ತಾ ಇದೀವಿ. ನಾವು ನಿನ್ನೆ ಮಾಡಿದ ದುಡ್ಡಿಗಿಂತ ಇಲ್ಲಿ ಜಾಸ್ತಿ ಖರ್ಚಾಯಿತು, ಬಟ್ ಇಟ್ಸ್ ಓಕೆ. ಬನ್ನಿ ಹೋಗೋಣ.
ನಮ್ಮ ಅಮ್ಮ UKG ಸ್ಟೂಡೆಂಟ್ ಅಂತ ನೋಡಿ. UKG ಸ್ಟೂಡೆಂಟ್ ಅವ್ರಿಗೆ, ನಮ್ಮ ಅಮ್ಮಗೆ. ಇದ್ರ ಒಂದು ತಿಂಡ ಕೊಟ್ಟಿದ್ರೆ ಖುಷಿ ಪಟ್ಟಿರೋ ಅದೇ ಕಣ. ನಾನು ಅದೇ ಅನ್ಕೊಂಡೆ, ನಮ್ಮ ಅಕ್ಕನೇ ಬುಕ್ಸ್ ಕೊಟ್ಬಿಡೋಣ ಅಂದಿದ್ದು. ಮಮ್ಮಿ ಹೇಳಿದ್ದು. ಮಮ್ಮಿ ಅವ್ರು ಟೀಚರ್ ಅಲ್ವಾ, ಹೇಳ್ತಾರೆ. ಅವ್ರು ಚೆನ್ನಾಗಿ ಓದ್ಲಿ ಅಂತ ಬುಕ್ಸ್ ಕೊಡ್ತಾ ಇದೀವಿ, ಅದ್ರ ಜೊತೆಗೆ ನಾವು ತಿನ್ಲಿ ಅಂತ ಸ್ನಾಕ್ಸ್ ತೊಗೊಳಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಸ್ವೀಟ್ಸ್ ಇದೆ, ಸ್ವೀಟ್ಸ್ ತೊಗೊಳ್ತಾ ಇದೀವಿ ಪಾರ್ಸಲ್ ಅವ್ರಿಗೆ. ಏನ್ರಿ ಪಿಕ್ಕೋ, ಚೆನ್ನಾಗಿದ್ದೀರಾ? ಐಫೋನ್ 17 Pro ಬಿಸಿ. ಸೇಮ್ ಹಾಕೊಂಡ್ಬಿಟ್ಟಿದ್ದೆ ಡ್ರೆಸ್ ಎಲ್ಲ. ರಾಮ ಆರಾಮ್. ನಮ್ಮ ಮೇರೆಗೆ ಬಂದಿದ್ದಕ್ಕೆ ಭಾಳ ಖುಷಿ. ಲೈಕ್ ಸಾರಿ, ನಿಮ್ಮ ಮೇರೆಗೆ ನಾನೇ ಬಂದಿದ್ದೀನಿ, ಭಾಳ ಖುಷಿ. ಆರಾಮ ಮಗ? ಮಗ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತೀಯಾ ಕ್ಯಾಮ್ರಾದಲ್ಲಿ, ಎಷ್ಟು ನನ್ನ ಬಗ್ಗೆ ಖೇದ ಉಂಟು ಮಾಡ್ಕೊತೀಯ ಮನಸ್ಸಲ್ಲಿ, ಎಲ್ಲ ಗೊತ್ತು ಮಗ. ಥ್ಯಾಂಕ್ಸ್ ಮಗ. ಆಂಟಿಯವ್ರು ನೋಡು ಸೊಪ್ಪು, ನಾನು ಅವಾಗಿಂದ ನೋಡು. ಅಲ್ಲ ಇದು ತಿಂತ್ಯಾ, ಲಡ್ಡು ತಿಂತ್ಯಾ? ಆಯ್ತು ಊಟ. ಪಾರ್ಸಲ್ ಮಾಡ್ತಾ ಇದ್ದಾರೆ ಸ್ವೀಟ್ಸ್. ಗೈಸ್, ನಮ್ಮ ಅಮ್ಮಗೆ ಕಾಲು ಏಟ್ ಬಿದ್ದು ಫ್ರಾಕ್ಚರ್ ಆಗಿದ್ದೆ ಇಲ್ಲಿ ಅಂತ ನೋಡಿ. ಹಿಂಗೆ ಕುತ್ಕೊಂಡ್ಬಿಟ್ಟೆ, ಅವಾಗೆ ಫ್ರಾಕ್ಚರ್ ಆಗಿದೆ ನನ್ನ ಕಾಲು. ಬನ್ನಿ ಹೋಗೋಣ, ಕೊಟ್ಬಿಟ್ಟು ಬರೋಣ. ಎಲ್ಲ ಹಂಗೆ ಟ್ರೈನ್ ಹೋದಂಗೆ ಹೋಗ್ತಾ ಇದೀವಿ ನೋಡಿ. ಈಗ ಗೈಸ್, ಇದು ಸ್ವೀಟು. ಸ್ವೀಟ್ ಹೇಗಿದೆ? ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು ಬಾಯ್. ಗೈಸ್, ಇವರೆಲ್ಲ ಅನ್ಕೊಂಡ್ವಿ ನಮ್ಮ ಪುಣ್ಯಕ್ಕೆ ಬಂದರು. ಅಲ್ಲಿ ಕೊಟ್ಟು ಈಗ ಒಂದು ಜಾಗಕ್ಕೆ ಬಂದಿದ್ದೀವಿ. ನಮ್ಗೆ ಅವಾಗಿದೆ ಮಾಲ್ ಆಫ್ ಏಷ್ಯಾ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಮಾರ್ಟ್ ಜಾಗದಲ್ಲಿ. ಇಲ್ಲಿ ಶಾಪಿಂಗಿಗೆ ಬರ್ತಾ ಇದ್ವಿ. ಅವಾಗ ಬರೀ ನೋಡೋಕೆ ಬರ್ತಿದ್ವಿ, ಈಗಲೂ ಬರೀ ನೋಡ್ಕೊಂಡೇ ಹೋಗೋದು. ಏನು ತೊಗೊಳಲ್ಲ ನನ್ನ ಪ್ರಕಾರ. ನಾವು ನಮ್ಮ ಮನೆಯವ್ರು ಏನು ತೊಗೋತಾರೆ ನೋಡೋಣ. ನಾವು ಇಲ್ಲೇನೋ ರಿಯಾನ ಅವರೇ ಏನೂ ತೊಗೊಳಂಗಿಲ್ಲ, ಬಜೆಟಲ್ಲಿ ಇದ್ದೀವಿ ನಾವು. ಏನೂ ತೊಗೊಳಂಗಿಲ್ಲ, ಬಜೆಟಲ್ಲಿ ಇದ್ದೀವಿ. ಎಪಿಕ್ ಕೊಡಿಸ್ತಾರಲ್ಲ, ಎಪಿಕ್ ನಮ್ಮ ಬರ್ಡೇ ಗಿಫ್ಟ್ ಇನ್ನೂ ಹಂಗೆ ಬಾಕಿ ಇಟ್ಟಿದ್ನಲ್ಲ ಅದು. ಗೈಸ್, ನಾವು ಇದ್ದಿದ್ದ ಮನೆಗೆ ಬಾಯ್ ಹೇಳ್ತಾ ಈಗ ಇಲ್ಲಿಂದ ಹೊರಟಿದ್ದೀವಿ. ನಾವೀಗ ಹೋಗ್ತಿರೋ ಮನೆ ನಮ್ಮ ಮನೆಗೆ. ಬನ್ನಿ ಹೋಗೋಣ. ಗೈಸ್, ಇವರು ಕ್ಯಾಬಲ್ಲಿ ಹೋಗ್ತಿದ್ದಾರೆ, ನಾನು ಸಂಜೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅವನು ಮನೀಶ್ ಜೊತೆ ಬರ್ತಾ ಇದ್ದಾನೆ. ಬನ್ನಿ, ನಮ್ಮ ಪ್ರವೀಣ್ ಅವ್ರು ಇಲ್ಲಿಂದ ಹೊರಡ್ತಾರೆ. ಬಾಯ್ ಮಗ, ಬಾಯ್, ಸಿ ಯು. ಬಾಯ್ ಮಗ, ಬಾಯ್. ಬಂದ್ಬಿಡು. ಗೈಸ್, ಫೈನಲಿ ಮನೆ ವಾಪಸ್ ಬಂದ್ವಿ. ಈಗ ಊಟಕ್ಕೆ ಏನು ಮಾಡೋದು ಅಂತ ನೋಡಬೇಕು. ನಮ್ಮ ಮನೆಗೆ ಗೆಸ್ಟ್ ಕರ್ಕೊಂಬಂದಿದ್ದೀವಿ ಊಟ ಆರ್ಡ್ರ್ ಮಾಡಲಿ ಅಂತ. ನಮಗೆ ಜ್ಯೂಸ್ ಕೊಟ್ಟೋಳೆ. ಬನ್ನಿ ಏನು ಹೇಳಿದೆ? ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ನೋಡಿ. ಅಬ್ಬಬ್ಬಬ್ಬ, ಒಂದು ಸ್ವಲ್ಪ ಮಾತಾಡೋಣ ಹೆಂಗಿತ್ತು ಅಂತ ನಮ್ಮ ಮನೆಯವ್ರ ಹತ್ರ. ಬನ್ನಿ. ಹೆಂಗಿತ್ತು ನಾವು ಹೋಗಿದ್ದು ಮನೆ ನೋಡಿ? ಖುಷಿ ಆಯ್ತಾ? ನನಗಂತೂ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಯಾಕೆ ಬಂದಿತ್ತು. ಆಮೇಲೆ ಅಲ್ಲಿತ್ತು, ಹಾಂ, ಅಲ್ಲಿ ಫಸ್ಟ್ ಸ್ಟೆಪ್ಪು ನಾನು ಅಲ್ಲಿ ಹೆಂಗೆ ಬಂದೆ, ಆ ಮನೆಗೆ ನಾವು ಹೆಂಗೆ ಬಂದ್ರಿ, ಏನೇ ಇಲ್ಲದೆ ಹೆಂಗಿದ್ರಿ, ಎಲ್ಲ ಒಂಥರ ಮೂಡೇ ಆಫ್ ಆಗ್ಬಿಡ್ತು ನಾನು ಕ್ಯಾಪ್ಸ್ಕೊಂಡು ಮನೆ ಬಗ್ಗೆ. ಆಮೇಲೆ ಅದೇ ಅಲ್ಲಿ ಟ್ಯೂಷನ್ ತೊಗೊತಾಯಿದ್ದು, ನಾನು ಪಾಠ ಮಾಡ್ತಾಯಿದ್ದು, ಅಲ್ಲಿ ನೀರು ತುಂಬಿಸ್ತಾಯಿದ್ದು, ಅಲ್ಲಿ ನೀವು ಆಡ್ತಾ ಇರೋದು ಚಿಕ್ಕ ಚಿಕ್ಕ ಹುಡುಗರು. ಹೆಂಗೆ ಅನಿಸ್ತು ಹೆಂಗೆ ಅನಿಸ್ತು ಅಂತಲೇ ಹೇಳ್ತಿರೋದು. ಅದೆಲ್ಲ ಮೆಮೊರಿ ಮತ್ತೆ ನನಗೆ ಫ್ಲ್ಯಾಶ್ ಬ್ಯಾಕ್ ಥರ. ಆ ಮಕ್ಕಳು ನೋಡಿ, ಇಷ್ಟಿಷ್ಟು ಮಕ್ಕಳಿದ್ರಲ್ಲ, ಆ ಮಕ್ಕಳು ನಿಮ್ಮ ಥರನೇ ಗ್ಯಾಪ್ರ ಬರ್ತಾರೆ. ಖುಷಿ ಆಯಿತು. ಯಾಕಂದರೆ ಎಷ್ಟೇ ನಾವು ಮುಂದೆ ಹೊರದ್ರೆ ಹಿಂದಿಂದ ಮರಿಬಾರ್ದು ಅನ್ನೋದು ಮೈಂಡಲ್ಲಿ ಬಂತು ಅಷ್ಟೇ. ಹೆಂಗಿತ್ತು ಇವತ್ತಿನ ಟಾಸ್ಕಲ್ಲಿ ನಾವು ಇದಕ್ಕೆ ಕರ್ಕೊಂಡು ಹೋಗಿದ್ದು? ಸರಿ ಅನಿಸ್ತಾ? ಒಳ್ಳೇದಮ್ಮ. ಎಂಥ ಮನುಷ್ಯರಿಗೆ ಅಂದರೆ ತಾನು ಬಂದಿರೋ ದಾರಿ ಮರಿಬಾರ್ದು ಅನ್ನೋದು ನೀನು ಹೇಳಿಕೊಟ್ಟೆ ನಮಗೆ. ಥ್ಯಾಂಕ್ಸ್ ಅಷ್ಟೇ ಹೇಳ್ಬೋದೆ. ತುಂಬ ಖುಷಿ ಆಯಿತು. ನಾವು ಆ ಮನೇಲಿ ಇರೋದಕ್ಕೂ ಇವಾಗ ಇದ್ದಿದ್ದು ಆ ಒಂದು ಜರ್ನಿ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ನೋಡಕ್ಕೆ ಅನಿಸ್ಬೋದು ಆ ಮನೆಯಿಂದ ಇವಾಗ ಈ ಮನೆಗೆ ಅಂತ, ಬಟ್ ತುಂಬ ಸ್ಟ್ರಗಲ್ಸ್ ಇತ್ತು. ಅಷ್ಟೇ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಆ ಜರ್ನಿನ ಇಲ್ಲಿವರೆಗೂ ಬಂದಿದ್ದೀವಿ. ಇಟ್ ವಾಸ್ ಅಮೇಝಿಂಗ್. ನಿಮಗೆ ನೆನಪಿರಲ್ಲ ಅನ್ಸುತ್ತೆ. ಇಲ್ಲ, ಖುಷಿ ಆಯಿತು, ತುಂಬ ಖುಷಿ ಆಯಿತು. ಮುಂದೆ ಯಾವಾಗಲೂ ಫಿಕ್ಸ್ ಡೈಲಾಗ್ ಇದು ಅಷ್ಟೇನಾ? ನೀನಿದ್ದಲ್ಲ ಆ ಟೈಮಲ್ಲಿ ಹೆಂಗಿತ್ತು? ಕ್ರೇಜಿ ಇತ್ತು ಶಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಅವಾಗಿಂದೆಲ್ಲ ನೆನಪಾಯ್ತು, ನಾವು ಎಲ್ಲೆಲ್ಲಿ ಏನೇನು ಮಾಡಿದ್ರಿ, ಹೆಂಗಿದ್ರಿ, ಹೆಂಗೆ ಆಟ ಆಡ್ತಾ ಇದ್ರಿ. ಕ್ರೇಜಿ. ಅಲ್ಲಿಂದ ಇವಾಗ ಎಂಥ ಮನೆ ಕ್ರೇಜಿ. ಅಲ್ಲ, ಮನೆ ಬೈ ಮಾಡಿಲ್ಲ, ಜರ್ನಿ ಅಲ್ವಾ? ರೆಂಟ್ ಮನೆ ಅದು. ರೆಂಟ್ ಮನೆ ಆದ್ರೂ ಆ ಮನೆ ರೆಂಟ್ ಎಷ್ಟಿತ್ತು ಗೊತ್ತಾ? 2000 ಅಷ್ಟೇನೆ. 2000 ಆಯ್ತು ಆ ಮನೆ ಗೈಸ್. ಆ ಮನೆದು 2000 ರೆಂಟು. ಆ ರೆಂಟ್ 800 ರೂಪಾಯಿ ಅಲ್ಲ ಬಪ್ಪ. 800 ರೂಪಾಯಿನಾ? ಆ ಮನೆ 1650 ರೂಪಾಯಿ ಅಂತ. ಫಸ್ಟ್ ಸ್ಟಾರ್ಟಿಂಗ್ಗೆ 1500 ರೂಪಾಯಿ ಕೊಡ್ತಾ ಇದ್ದು. ಆಮೇಲೆ ಸ್ವಲ್ಪ 2,000 ಇತ್ತು.
ಐ ಸ್ಟಿಲ್ ರಿಮೆಂಬರ್. ನಾನು ಅಲ್ಲೇ ಫಸ್ಟ್ ಗಾಡಿ ತಗೊಂಡಿದ್ದೆ. ಅದಾದ್ಮೇಲೆ ನಾವು ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ. ಆ ಮನೆ ನಾವು ಮೊನ್ನೆ ಒಂದು ವ್ಲಾಗ್ ಮಾಡಿದ್ರಲ್ಲ, ಅದೇ ಮನೆಗೆ ಶಿಫ್ಟ್ ಆಗಿದ್ವಿ. ಆ ಮನೆ ಗಿಟಾರ್ದು ಒಂದಿತ್ತಲ್ಲ, ಅವ್ರಿಗೂ ಗಿಟಾರ್ ಕೊಡೋಕ್ಕೆ ಆಗಿಲ್ಲ. ಹೋಗ್ಬಿಟ್ಟು ಗಿಟಾರ್ ಕೊಡಿಸ್ಬೇಕು, ಆದಷ್ಟು ಬೇಗ ಹೋಗೋಣ ಅದಕ್ಕೂ. ಬಟ್ ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ನಾನು ಇವತ್ತು ಬೇರೆನೋ ಪ್ಲ್ಯಾನ್ ಮಾಡಿದ್ವಿ ಟಾಸ್ಕ್, ಬಟ್ ಐ ಥಾಟ್ ಈ ಮೂಮೆಂಟಲ್ಲಿ ನಾವು ಆ ಮನೆನ ರೀಕನೆಕ್ಟ್ ಮಾಡ್ಬೋದು ಹೋಗಿ ಬಂದರೆ ಅಂತ ಅನಿಸ್ತು. ಬಿಕಾಸ್ ನಾವೀಗ ಮನೆ ಶಿಫ್ಟ್ ಮಾಡಿದ್ದೀವಿ. ಈಗ ನಾವು ಇರೋ ಮನೆಗಿಂತ ವಿಲಾಯಿಂದ ಆ ಮನೆಗೆ ಹೋದರೆ ಆ ಕನೆಕ್ಷನ್ಗಿಂತ ಇಲ್ಲಿಂದ ನಾವು ಈಗ ಹೋಗಿ ಬಂದ್ವಲ್ಲ, ಆ ಮನೆಗೆ ಹೋದರೆ ಕನೆಕ್ಷನ್ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಆ ಫೀಲಿಂಗ್ ಇರುತ್ತೆ ಅಂತ ಅನಿಸ್ತು. ಸೊ ಮಜಾ ಇತ್ತು. ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಫೀಲ್ ಗ್ರೇಟ್ ದಟ್ ಲೈಫ್ ಎಷ್ಟು ಚೇಂಜ್ ಆಗಿದೆ. 12-13 ವರ್ಷದಿಂದ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತ. ಸೊ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಬನ್ನಿ ಈಗ ಊಟಕ್ಕೇನು ಅಂತ ನೋಡಿ ಊಟ ಮಾಡಿ ನಮ್ಮ ಸಂಜುಗೂ ಬಾಯಿ ಹೇಳಿ ನಿದ್ದೆ ಹೊಡಿಯೋಣ. ಗೈಸ್ ಫೈನಲಿ ಈಗ ನಾವು ಅಮ್ಮ ಅಡುಗೆ ಮಾಡ್ತಾರೆ, ಅದನ್ನು ತಿಂದು ನಾವು ಮಲ್ಕೋತೀವಿ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಉದ್ದ ಆಯಿತು ಆ್ಯಂಡ್ ನನಗೂ ಸಖತ್ ಟೈರ್ಡ್ ಆಗಿಬಿಟ್ಟಿದೆ. ಇನ್ನು ಮಾತಾಡೋಕ್ಕೆ ಎನರ್ಜಿ ಇಲ್ಲ, ಇಲ್ಲಿ ಯಾರಿಗೂ ಎಂಟರ್ಟೈನ್ ಮಾಡೋಕ್ಕೆ ಎನರ್ಜಿ ಇಲ್ಲ. ಇವಾಗೆಲ್ಲ ಮಲ್ಕೋತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಅಮ್ಮ ನಿಲ್ಸೋದೇ ಇಲ್ಲ ಗೈಸ್. ಸೈಲೆಂಟ್ ಒಂದು 2 ನಿಮಿಷ ಎಂಡ್ ಮಾಡ್ಬಿಡ್ತೀನಿ. ಓಕೆ ಗೈಸ್, ಬಾಯ್ ಹೇಳ್ಬಿಡಿ ಒಂದ್ಸರಿ. ಏನಾದ್ರು ಹೇಳ್ತೀರಾ ಬಾಯ್ ಹೇಳಕ್ಕೆ ಮುಂಚೆ? ಊಟ ಮಾಡಿ ಮಾಡ್ಕೊಳ್ಳೋದು. ಏನಾದ್ರು ಹೇಳ್ತೀರಾ? ಈಗ ಏನಿಲ್ಲ, ಊಟ ಏನು ಅಡುಗೆ ಮಾಡಬೇಕು ಅಂತಿದ್ದೀರಾ ಈಗ? ಈಗ ಅನ್ನ ಸಾಂಬಾರು ಸೊಪ್ಪು ತಂದಿದ್ದೀನಿ, ಅನ್ನ ಸಾಂಬಾರು. ಗೈಸ್ ನಮ್ಮ ಸಂಜೆನೇ ಹೊತ್ತು ಇಲ್ಲೇ ಹಾಕ್ಸ್ಕೊಳ್ಳೋಣ ಅಂತಿದ್ದೀವಿ ಪಕ್ಕದಲ್ಲಿ. ಈ ಕಡೆ ರಾಣಿ ಬೆಡ್ಶೀಟ್ ಪಕ್ಕ ಮಲ್ಕೊಂಬಿಡು ನಮ್ಮ ಹತ್ರ ಇರೋ ಎಕ್ಸ್ಟ್ರಾ ಬೆಡ್ಶೀಟ್ ಅದೊಂದೇ. ಈ ಟೈಲ್ಸ್ ಮೇಲೆ ಮಲ್ಕೊಂಡು ನೋಡಿ, ಚಾಪೆ ಮೇಲೆ ಮಲ್ಗಿದ್ಯಾ ನೀನು? ಹೆಂಗಿದೆ ಚಳಿ? ಹೆಂಗಿದೆ ನಿಮ್ಗೆ ಕೋಲ್ಡ್ ಆಗ್ಬಿಟ್ಟಿದ್ಯೋ, ಬಾಡಿ ಹೀಟ್ ಆಗ್ಬಿಟ್ಟಿದೆ ಮಲ್ಕೊಂಡು ನೋಡು, ಆ್ಯಕ್ನೆಲ್ಲ ಬಂದ್ಬಿಟ್ಟಿದೆ. ಇವ್ನು ನೋಡಿ ಇದ್ರ ಒಳಗೆ ಇನ್ನೊಂದು ಹಾಕೊಂಡು ಮಲಗ್ತಾವ್. ಇವನು ಸೇಫ್ಟಿಗೆ ಚಳಿ ಆಗಬಾರ್ದು ಅಂತ ಹೊಸ ಸ್ಟ್ರಾಟಜಿ ಹುಡ್ಕೊಂಡವ್ ನೋಡೋ. ಒಳಗಡೆ ಒಂದು ದಪ್ಪ ಬಟ್ಟೆ, ಅದ್ರ ಮೇಲೆ ಒಂದು ದಪ್ಪ ಬಟ್ಟೆ ಹಾಕೊಂಡು ಮಲಗ್ತಿರೋದವನು. ಅದಕ್ಕೆ ಕಂಪ್ಲೇಂಟ್ ಮಾಡ್ತಿಲ್ಲ ಈಗ. ಎನಿವೇಸ್, ನಾಳೆ ಒಂದು ಲಾಸ್ಟ್ ವ್ಲಾಗ್ ನಾಳೆ ಒಂದು ಲಾಸ್ಟ್ ವ್ಲಾಗ್ ಬರ್ತಾ ಇರೋದು. ಸೊ ನಾವು ನೆನ್ನೆನೇ ಎಂಡ್ ಮಾಡಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಅಂದ್ಕೊಂಡ್ವಿ ವೈ ಡೋಂಟ್ ವಿ ಟ್ರೈ 2 more ಎಪಿಸೋಡ್ಸ್ ಅಂತ. ತುಂಬ ಇಷ್ಟಪಡ್ತಿದ್ದೀರಾ, ತುಂಬ ಲವ್ ತೋರಿಸ್ತಾ ಇದ್ದೀರಾ, ಕಾಮೆಂಟ್ಸು ಆ್ಯಂಡ್ ಜನ ನಮಗೆ ಸಿಕ್ಕಿದಾಗೆಲ್ಲ ಮಾತಾಡ್ತಿರೋದೆಲ್ಲ ಕ್ರೇಜಿ ರೆಸ್ಪಾನ್ಸ್ ಇದೆ. ಎಲ್ಲ ಮಾತಾಡೋಣ. ಬಟ್ ನಾಳೆ ಒಂದು ಲಾಸ್ಟ್ ವ್ಲಾಗ್ ಇರುತ್ತೆ. ಅದಾದಮೇಲೆ ನಾವು ನಾಳಿದ್ದು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಬಿಕಾಸ್ ಎಲ್ರಿಗೂ ಸಾಕಾಗಿದೆ ಆ್ಯಂಡ್ ಎಲ್ರದ್ದು ಬೇರೆ ಕೆಲಸ ಇದೆ. ನಾನು ಎಲ್ರೂ ಒಂದು ಕಡೆ ತಡೆದಿಟ್ಕೊಂಡಿರೋದು ದೊಡ್ಡ ವಿಷಯ ಅಂದ್ಕೊಳ್ಳಿ ನನಗೀಗ. ಎನಿವೇಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಒಂದು ಕ್ರೇಜಿ ವ್ಲಾಗ್ ಬರ್ತಿದೆ. ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾರೆ ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.